ಗುರುಜಿ, ಈ ಪತ್ರವನ್ನ ರಾಜಶೇಖರ್ ಅವರು ಬರೀತಿದ್ದಾರೆ. ಪೂಜ್ಯ ಗುರುಜಿ ಅವರಿಗೆ ನಮಸ್ಕಾರಗಳು ಅಂತ ಹೇಳ್ತಾ, ಅವ್ರು ಹುಟ್ಟಿದ ದಿನಾಂಕ 27/11/78 ಅಂತೆ ಗುರುಜಿ. ಸೋಮವಾರ ಮಧ್ಯಾಹ್ನ 12:50ಕ್ಕೆ ಹುಟ್ಟಿದೀನಿ ಗುರುಜಿ. ಹುಬ್ಳಿಯಲ್ಲಿ ಜನನವಾಗಿದ್ದಂತೆ. ಇವ್ರಿಗೆ ಮದುವೆ ಆಗ್ಲಿ ಅಥವಾ ಬೇರೆ ಯಾವುದೇ ಕೆಲಸ ಅದು ತಟಸ್ಥ ಅಥವಾ ನಿಧಾನವಾಗಿ ಆಗತ್ತೆ. ಯಾಕೆ ಗುರುಜಿ? ಜ್ಯೋತಿಷಿಗಳು ಹೇಳಿದ್ರು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಕಾಳಸರ್ಪ ದೋಷದ ಒಂದು ಪರಿಹಾರವನ್ನ ಮಾಡ್ಕೊಂಡು ಬನ್ನಿ ಅಂತ. ಜೊತೆಗೆ ಕಾಳಹಸ್ತಿಗೂ ಹೋಗಿ ಬಂದ್ವಿ, ಆದ್ರೆ ಏನೂ ಪ್ರಯೋಜನವಾಗಿಲ್ಲ. ಈಗ ಸದ್ಯಕ್ಕೆ KSRTCಲಿ ಕೆಲಸ ಮಾಡ್ತಿದಾರಂತೆ. ಕೆಲಸ ಬದಲಾಯಿಸಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ ಗುರುಜಿ, ದಯಮಾಡಿ ಮಾರ್ಗ ತೋರಿಸಿ ಅಂತ ಹೇಳ್ತಿದ್ದಾರೆ. ನಿಮಗೆ ಬಹಳ ಸಂತೋಷ. ಏನು ಅಂದ್ರೆ ನಿಧಾನವಾಗ್ತಾ ಇರೋದಕ್ಕೆ ಒಳ್ಳೇದು ಅನ್ಕೋಬೇಕು ನೀವು. ಅಕಸ್ಮಾತ್ ಬೇಗ ಆಗೋಗಿದ್ರೆ ಕೆಲಸಗಳಲ್ಲಿ ಇವತ್ತು ಮದುವೆ ಮಾಡ್ಕೊಂಡು ಬೇಗ ಡೈವರ್ಸ್ ಆಗೋಗ್ತಿತ್ತು. ನಿಧಾನ ಆಗಿರೋದ್ರಿಂದ ಪ್ರಧಾನ ಅಂತ ಶನೇಶ್ವರನಿಗೆ ಸ್ಮರಣೆ ಮಾಡ್ಕೋಬೇಕು. ಒಂದೊಂದ್ಸಲಿ ನಾನು ಹೇಳಿದ್ನಲ್ಲ, ಶನೇಶ್ವರ ತುಂಬಾ ಒಳ್ಳೆಯವನು. ಯಾವತ್ತು ಒಳ್ಳೇದು ಮಾಡ್ತಾನೆ, ಯಾವತ್ತು ಕೆಟ್ಟದ್ದು ಮಾಡ್ತಾನೆ ಅನ್ನೋದು ವಿಚಾರ ಅಲ್ಲ. ಅವನು ಪಾಠವನ್ನು ಕಲಿಸ್ಕೊಡ್ತಕ್ಕಂಥವನು ಜೀವನದಲ್ಲಿ. 27ನೇ ತಾರೀಕು ಹುಟ್ಟಿದಾಗ ಪರಿವರ್ತನೆ ಅಂದರೆ ಶನಿ, ಅವತ್ತೇ ಜನ್ಮ ಶನಿ ಅಂತ ಕರಿತೀವಿ. ಜನ್ಮ ಶನಿಯಲ್ಲಿ ಲಗ್ನದಲ್ಲಾಗಲಿ ಚಂದ್ರನ ಜೊತೆ ಶನಿ ಆಗಲಿ ಕೂತ್ಕೊಂಡಾಗ ಕುಜನ ನೇರ ದೃಷ್ಟಿಯಲ್ಲಿ ಸಪ್ತಮ ಸ್ಥಾನವನ್ನು ನೋಡ್ತಾ ಇದ್ದಾಗ ಈ ರೀತಿಯಾಗಿ KSRTC ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲನೂ ಕಾಕಿ ಬಟ್ಟೆ ಅಲ್ವಾ? ಹೌದಾ? ಡ್ರೈವಿಂಗು ಕೇತು ಜೊತೆ ಅಕಸ್ಮಾತ್ ಕುಜ ಕೂತ್ಕೊಂಡ್ರೆ ಡ್ರೈವಿಂಗು, ಲಾರಿ ಡ್ರೈವರ್ ಆಗಲಿ ಅಥವಾ ಆಟೋ ಡ್ರೈವರ್ ಆಗಲಿ, ನೀವುಗಳು ಅಲ್ಲೂ ಕಾಕಿ ಬಟ್ಟೆನೆ. ಎಷ್ಟೋ ಜನ ಪೋಸ್ಟ್ ಮ್ಯಾನ್ ಆಗಿರ್ತೀರ. ರಾಹು ಜೊತೆ ಕುಜ ಕೂತ್ಕೊಂಡವರಿಗೆ ಪೋಸ್ಟ್ ಮ್ಯಾನ್, ಸಂಚಾರ ಗ್ರಹ ಅಂತ ಕರಿತೀವಿ. ಈ ರೀತಿ ಮಾಡ್ಕೊಂಡಾಗ ನಿಮಗೆ ಆಗಿರ್ತಕ್ಕಂಥ ವಿಚಾರ ಏನು? ಸಾಕ್ಷಾತ್ ಕುಜ ಶನಿ ಜೊತೆನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಬಹಳ ಸಂತೋಷ. ಅವನ ಜೊತೆನೆ ನೇರವಾಗಿ ಚಂದ್ರನು ಕೂತ್ಕೊಂಡ್ಬಿಟ್ಟಿದ್ದಾನೆ. ಈ ರೀತಿ ಕೂತ್ಕೊಂಡಾಗ ರಾಶಿ ಫಲದಲ್ಲಿ ಚಂದ್ರ ಶನಿ ಜೊತೆ ಕೂತ್ಕೊಂಡಾಗ ನಿಧಾನ ನಿಧಾನ ನಿಧಾನ, ಶನೈಶ್ಚರ ನಾನು ಹೇಗಿದ್ದೀನೋ ಹಾಗೆ ಇರಬೇಕು ಅಂತಾನೆ. ಸೊ ನಿಮಗೆ ಟ್ರಾನ್ಸ್ಫರ್ ಆಗತಕ್ಕಂಥ ವ್ಯವಸ್ಥೆ ಅವ್ಯವಸ್ಥೆ ಆಗೋದು ಯಾತಕ್ಕೆ ಅಂದರೆ, ನಾನು ಮೊದಲೇ ಒಂದು ಕ್ಷೇತ್ರ ಕೊಟ್ಟಿದ್ದೆ, ಪೆನ್ನಾಡಂ ಗ್ರಾಮ. ಪ್ರಮೋಷನ್ ಬೇಕಾದರೆ, ಅಕಸ್ಮಾತ್ ವಿದೇಶಕ್ಕೆ ಹೋಗಬೇಕಾದ್ರೆ ಪಾಸ್ಪೋರ್ಟ್ ಇಲ್ಲ, ನನಗೆ ಆ ಪಾಸ್ಪೋರ್ಟ್ ಕೊಡಬೇಕಾದ್ರೆ, ಫಾರಿನಲ್ಲಿ ಕೂತಿದ್ದೀರಾ ವೀಸಾ ಇಲ್ಲ, ಮತ್ತೆ ಅಪ್ರೂವ್ ಆಗಬೇಕು, ಅದಕ್ಕೂ ವ್ಯವಸ್ಥೆ. ವೆಂಕಟೇಶ್ವರ ರಮಣ ಗೋವಿಂದ ಗೋವಿಂದ. ಅದಕ್ಕೆ ಈ ಒಂದು ಫೈನಾನ್ಸ್ ಮಿನಿಸ್ಟ್ರು 5 ಹೆಂಡತಿಯರ ಸಮೇತವಾಗಿ ಪರಿವರ್ತನಾ ಸ್ವರೂಪದಲ್ಲಿರ್ತಕ್ಕಂಥವನು ಸಾರನಾಯಕ. ಹೌದಾ? ಈ ಸಾರನಾಯಕನ ದರ್ಶನ ಮಾಡ್ಕೋಬೇಕು ಬುಧವಾರ ದರ್ಶನ ಮಾಡಿ ಪೆನ್ನಾಡಂ ಗ್ರಾಮಕ್ಕೆ ಬರಬೇಕು. ಅಲ್ಲಿ ಬಂದಾಗ ತಿರುನೆಲ್ವಾಯಲ್ ಅರತ್ತೊರೈ ಅನ್ನೋ ಒಂದು ಊರಿಗೆ, ಪೆನ್ನಾಡಮ್ಮಲ್ಲಿ ಸಾಕ್ಷಾತ್ ತೀರ್ಥಪುರೀಶ್ವರ ಅಂತ ಈಶ್ವರ. ಈ ಗ್ರಾಮದಲ್ಲಿರ್ತಕ್ಕಂಥ ಅನುಗ್ರಹ ಕೂಡಲೂರು ಕಡಲೂರು ಡಿಸ್ಟ್ರಿಕ್ಟ್ ಅಂತ. ಇಲ್ಲಿ ನೀವು ನಮಸ್ಕಾರ ಮಾಡಿಕೊಂಡು ಈಶ್ವರನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಬೇಕು. ಇಲ್ಲಿ ರಾಹು ಗ್ರಹ ಏನು ಮಾಡಿದಾನೆ, ಕೈ ಕಟ್ಕೊಂಡು ನಿಂತಿದ್ದಾನೆ. ಅಂದರೆ ವಿದೇಶಕ್ಕೆ ಹೋಗೋ ಯೋಗ ಕೂಡ ಇದೆಯಾ ಇಲ್ವಾ ಅಂತ ಎಷ್ಟೋ ಜನ ಗೊತ್ತಿರಲ್ಲ, ಮಧ್ಯ ಸ್ಟ್ರಕ್ ಆಗಿರುತ್ತೆ. ಟ್ರಾನ್ಸ್ಫರ್ ಆಗಬೇಕು ಅಂತ ಒದ್ದಾಡ್ತಾರೆ, ಆಗೋದಿಲ್ಲ. ಸ್ಥಾನ ಪಲಟನ ಮಾಡಬೇಕು, ಹೊಸ ಮನೆಗೆ ಹೋಗಬೇಕು, ಬಾಡಿಗೆ ಮನೆ ಬಿಡ್ತಕ್ಕಾಗ್ತಿಲ್ಲ, ಯಾತಕ್ಕೋ ಪ್ರಯತ್ನ ಪಟ್ಟಿದ್ದೆಲ್ಲ ನಿಂತು ಹೋಗಿದೆ. ಇದಕ್ಕೆಲ್ಲ ಕಾರಣ ಈ ಒಂದೇ ಕ್ಷೇತ್ರ, ಏಕೈಕ ದೇವಸ್ಥಾನ. ಅದಕ್ಕೆ ಋಷಿಪಂಚಮಿ ಅಂದರೆ ಪೆನ್ನಾಡಂ ಅನ್ನೋದು 5 ಋಷಿಗಳ ಸಮೇತವಾಗಿರ್ತಕ್ಕಂಥ ಸಪ್ತಮಾತ್ರಿಕರ ದೇವಸ್ಥಾನ ಇದೊಂದೇ. ಸೊ ಪತ್ರವನ್ನು ಕೇಳಿದಿರಾ, ಬಹಳ ಸಂತೋಷ. ಋಷಿಪಂಚಮಿ ದಿವಸ 5 ಋಷಿಗಳು ಕೂಡ ಇಲ್ಲಿ ವಿಶೇಷವಾಗಿದೆ. ಇಲ್ಲಿ ಗರುಡ ಬಂದು ಆ ಋಷಿಗಳನ್ನು ವಿಮುಕ್ತಿಯನ್ನು ಕೊಡಿಸ್ತಕ್ಕಂಥ ದಿನ. ಆ ಕ್ಷೇತ್ರದಲ್ಲಿ ದರ್ಶನವನ್ನು ಮಾಡ್ಬೋದು. ನೀವು ಅಭಿಷೇಕ ಮಾಡಿ, ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ, ಖಂಡಿತ ನಿಮಗೆ ಟ್ರಾನ್ಸ್ಫರು ಲಭ್ಯವಾಗುತ್ತೆ. ನಿಧಾನವಾಗ್ತಕ್ಕಂಥ ಚರಾಚರದಲ್ಲಿ ಏನಿದೆ ಅದು ಸ್ಥಿರವಾಗ್ತಕ್ಕಂಥದ್ದು ಅವಕಾಶ ಆಗುತ್ತೆ. ಆದರೆ ಒಂದು ಗ್ಯಾರಂಟಿ, ನೀವು ದಯವಿಟ್ಟು ಹುಷಾರಾಗಿರಬೇಕು. ಏನು ಅಂದರೆ ಕರೆಂಟು, ಯಾವುದಾದ್ರೂ ಶಾರ್ಪ್ ಐಟಮ್ಸ್, ಫಾರ್ ಎಕ್ಸಾಂಪಲ್ ಈಗ ನೀವು ಓಡಾಡ್ತಿರ್ತಕ್ಕಂಥ ಕೆಲಸ ಕಾರ್ಯ ಏನು ಮಾಡ್ತಾ ಇದ್ದೀರಾ ಅಲ್ಲಿ ಜಾಗೃತಿಯಾಗಿರಿ. KSRTC ಡಿಪಾರ್ಟ್ಮೆಂಟ್ ಅಂದರೆ ಇನ್ ಕೇಸ್ ಮೆಕ್ಯಾನಿಕಲ್ ಅಂದಾಗ ಕರೆಂಟ್ ಹುಷಾರಾಗಿರಬೇಕು. ಬಸ್ಸನ್ನು ಹತ್ತವಾಗಿ ಇಳಿವಾಗ ಏನೋ ಸ್ವಲ್ಪ ನಿಧಾನ ಇದೆ ಬಸ್ಸು ಅಂದ್ಕೊಂಡು ನಿಧಾನಕ್ಕೆ ಇಳಿಯಕ್ಕೆ ಹೋಗ್ತಾರೆ ಕೆಲವು ಕಂಡಕ್ಟರ್ಗಳು. ಆ ಥರ ಪ್ರಯೋಗ ಇದ್ರೂ ಮಧ್ಯದಲ್ಲಿ ಬಸ್ಗಳಾಗಲಿ ಕೆಲಸ ಕಾರ್ಯ ಮಾಡೋದಾಗಲಿ ಆ ಜಾಗಗಳಲ್ಲಿ ಅಪವಾದಕ್ಕೆ ಗುರಿಯಾಗ್ತಕ್ಕಂಥ ಅವಕಾಶ. ಈ 3ಕ್ಕೆ ಕರೆಂಟು, ಶಾರ್ಪ್ ಐಟಮ್ಸು, ಅಪವಾದಕ್ಕೆ ಗುರಿ ಆಗತಕ್ಕಂಥ ವಿಚಾರ, ಈ 3ನ್ನು ಜ್ಞಾಪಕ ಇಟ್ಕೊಳ್ಳಿ. ಕರೆಕ್ಟಾಗಿ ಇನ್ನೊಂದು 6 ತಿಂಗಳು ಈ ಕಷ್ಟವನ್ನು ಪರಿಹಾರ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಸರಿಯೋಗುತ್ತೆ. ಯಾರೋ ಪಾಪ ಜ್ಯೋತಿಷಿಗಳು ಏನು ಹೇಳಿದ್ದಾರೆ, ಸುಬ್ರಹ್ಮಣ್ಯನ ಭದ್ರ ಹಿಡ್ಕೊಂಡಿರೋದು ಸರಿಯಾಗಿದೆ. ನೀವು ಭದ್ರವಾಗಿ ಜೀವನ ಪೂರ್ತಿ ಸುಬ್ರಹ್ಮಣ್ಯ ಹಿಡ್ಕೊಳ್ಬೇಕಪ್ಪ. ಖಂಡಿತ ಅವನು ಹಿಡ್ಕೋ, ಜೀವನ ಪರ್ಯಂತ ಪರಿವರ್ತನೆ ಆಗುತ್ತೆ.